ಚಿಕ್ಕಮಗಳೂರಿಗೆ ಬಂದಿದ್ದ ಮದುವೆಗೆ ಅಂತ ಬಂದಿದ್ದ ಮಹಿಳೆ ನಿಗೂಢವಾಗಿ ನಾಪತ್ತೆಯಾಗಿರೋ ಘಟನೆ ನಡೆದಿದೆ. ತುಮಕೂರಿನ ಕುಣಿಗಲ್ನಿಂದ ಮದುವೆಗೆ ಬಂದಿದ್ರು 29 ವರ್ಷದ ಪ್ರಿಯಾಂಕಾ. ಬೇಲೂರಿನ ಕಲ್ಕೆರೆ ಗ್ರಾಮದ ಕೆರೆ ಬಳಿ ಮಹಿಳೆ ಬಟ್ಟೆ, ಚಪ್ಪಲಿ, ಬ್ಯಾಗ್ಗಳು ಪತ್ತೆಯಾಗಿದೆ. ₹30 ಲಕ್ಷ ಮೌಲ್ಯದ ಒಡವೆ ಧರಿಸಿ ಮದುವೆಗೆ ಬಂದಿರ್ತಾರೆ ಪ್ರಿಯಾಂಕಾ. ಹಾಸನ ಜಿಲ್ಲೆಯ ಬೇಲೂರು ಬಸ್ ನಿಲ್ದಾಣದಿಂದ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಫೆಬ್ರವರಿ 12ರ ರಾತ್ರಿ 8 ಗಂಟೆ ಸುಮಾರಿಗೆ ಪ್ರಿಯಾಂಕಾ ನಾಪತ್ತೆಯಾಗಿದ್ದಾರೆ. ಫೆಬ್ರವರಿ 12ರ ರಾತ್ರಿ 7:30ರ ಸುಮಾರಿಗೆ ಕುಟುಂಬದ ಸದಸ್ಯರಿಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಮಹಿಳೆ ಮೈ ಮೇಲಿದ್ದ ಒಡವೆಗಾಗಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಮಹಿಳೆಯ ಬಟ್ಟೆ, ಚಪ್ಪಲಿ, ಬ್ಯಾಗ್ ಅಲ್ಲೇ ಪತ್ತೆಯಾಗಿದೆ. ದೂರು ಸ್ವೀಕರಿಸಿ ತನಿಖೆ ನಡೆಸೋದಕ್ಕೆ ಪೊಲೀಸರು ವಿಳಂಬ ಮಾಡ್ತಾ ಇದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಮಹಿಳೆಯ ಬಟ್ಟೆ, ಬ್ಯಾಗ್ ಮತ್ತು ಚಪ್ಪಲಿ ಪತ್ತೆಯಾಗಿದೆ. ಮೈ ಮೇಲೆ ಸುಮಾರು ₹30 ಲಕ್ಷ ಒಡವೆ ಇತ್ತು ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. 29 ವರ್ಷದ ಪ್ರಿಯಾಂಕಾ 7:30ರ ಸುಮಾರಿಗೆ ಕರೆ ಮಾಡಿ ಕುಟುಂಬಸ್ಥರ ಜೊತೆ ಮಾತಾಡಿದ್ದಾರೆ. ಆದರೆ ಅದಾದ ಮೇಲೆ ನಾಪತ್ತೆಯಾಗಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ಬಸ್ ನಿಲ್ದಾಣದಿಂದ ಇವರು ನಾಪತ್ತೆಯಾಗಿದ್ದು ಪೊಲೀಸರು ತನಿಖೆ ನಡೆಸೋದಕ್ಕೆ ವಿಳಂಬ ಮಾಡ್ತಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಕುಟುಂಬಸ್ಥರು ಮೈ ಮೇಲಿನ ಒಡವೆಗಾಗಿ ಹಲ್ಲೆ ಮಾಡಿ ಅತ್ಯಾಚಾರ ಮಾಡಿ ಕೊಂದಿರುವ ಆರೋಪ ಮಾಡ್ತಿದ್ದಾರೆ. ಇದರ ಪತ್ತೆ ಹಚ್ಚಿ ಅಂತ ಪೊಲೀಸರಿಗೆ ಆಗ್ರಹಿಸ್ತಾ ಇದ್ದಾರೆ. ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ 6:30 ಆಯ್ತು ಸರ್. ಅವ್ರು ಬಸ್ ಹತ್ಬೇಕಾರೆ ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ. ನನಗೆ 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ಗಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸ್ಪೀಕರ್ ಸೌಂಡ್ ಕೇಳಿಸ್ತೆ, ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ ಒಂದು 3-4 ಸತಿ ಟ್ರೈ ಮಾಡಿದೆ. ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಇತ್ತು ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು. ಬಟ್ಟೆ ಸರ್ ಇವತ್ತು ಬೆಳಗ್ಗೆ ಸಿಕ್ಕಿದೆ ಅಂತ ನನಗೆ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು. ಸರ್ ಯಾರೋ ಒಡವೆ, ಮೈ ಮೇಲೆ ತುಂಬ ಒಡವೆ ಇತ್ತು ಸರ್. 2 ಎಳೆ ಮಾಂಗಲ್ಯ ಚೈನ್ ಇತ್ತು, 1 ನೆಕ್ಲೆಸ್ ಇತ್ತು, 2 ಉಂಗುರ ಇತ್ತು, 2 ಬಳೆ ಇತ್ತು, ಎಲ್ಲ ಇತ್ತು ಸರ್. ಆ ಒಡವೆಗೋಸ್ಕರನೇ ಯಾರೋ ಏನೋ ಮಾಡಿದ್ದಾರೆ ಅಂತ ನಮ್ಮ ಮನೆ ಸಿಕ್ಕಿದೆ ಸರ್. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸುಮಾರು 30 ಲಕ್ಷ ಮೈ ಮೇಲೆ ಒಡವೆ ಇತ್ತು, 7:30ರ ಸುಮಾರಿಗೆ ಕುಟುಂಬದ ಜೊತೆ ಕೂಡ ಮಾತಾಡಿದ್ದಾರೆ. ಆದರೆ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಮೈ ಮೇಲಿನ ಬಟ್ಟೆ, ಚಪ್ಪಲಿ, ಬ್ಯಾಗ್ ಎಲ್ಲವೂ ಸಿಕ್ಕಿದೆ. ಏನಾಗಿದೆ? ಪೊಲೀಸರ ಪ್ರಾಥಮಿಕ ಮಾಹಿತಿ ಏನ್ ಹೇಳ್ತಾ ಇದೆ? ಆಮೇಲೆ ವಿಳಂಬ ಅನ್ನೋ ಆರೋಪ ಮಾಡ್ತಿದಾರಲ್ಲ ಕುಟುಂಬಸ್ಥರು. ಭವನ, ಇದು ಹಾಸನ ಜಿಲ್ಲೆಯ ಕಲ್ಕೆರೆ ಗಡಿಯಲ್ಲಿ ನಡೆದಿರುವಂತಹ ಘಟನೆ. ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳಿದೆ. ಮಹಿಳೆಯನ್ನ ಕಲ್ಕೆರೆ ಗಡಿಯವರೆಗೆ ಜೊತೆಯಲ್ಲಿ ಕರೆತಂದಿದ್ದು ಯಾರು, ಜೊತೆಗೆ ಅವರು ಬಸ್ನಲ್ಲಿ ತೆರಳ್ತಾ ಇದ್ದಾದ್ರೆ ಮಾರ್ಗ ಮಧ್ಯೆ ಬೇಲೂರು ಮತ್ತು ಹಾಸನದ ಮಾರ್ಗ ಮಧ್ಯೆ ಕಲ್ಕೆರೆ ಕೆರೆಯ ಬಳಿ ಹೇಗೆ ಇಳಿದ್ರು ಈ ಸ್ಥಳದಲ್ಲಿ ಅನ್ನುವಂತಹದ್ದು, ಜೊತೆಗೆ ಬೇರೆಯವರ ಜೊತೆ ಅಂದ್ರೆ ಪರಿಚಿತರ ಜೊತೆ ಬಂದು ಅವರೇನಾದ್ರೂ ಇವರನ್ನ ಕೊಲೆ ಮಾಡಿ ಹೋಗಿದ್ದಾರಾ, ಅತ್ಯಾಚಾರವೆಸಗಿ ಕೊಲೆ ಆಗಿದೆಯಾ, ಈ ತರದೆಲ್ಲ ಅನುಮಾನಗಳು ಈಗ ಮೂಡ್ತಾ ಇದೆ. ಜೊತೆಗೆ ನಿನ್ನೆ ಇಡೀ ದಿನ ಪೊಲೀಸ್ ಠಾಣೆಯಲ್ಲಿ ಅರೆಹಳ್ಳಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ. ಜೊತೆಗೆ ಬೇಲೂರು ಪೊಲೀಸರು ಸಹ ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ. ಈ ಒಂದು ಕೇಸ್ ನಮಗೆ ಬರೋದಿಲ್ಲ ಅಂದ್ರೆ ಆ ಸ್ಥಳ ಘಟನೆ ನಡೆದಿರುವಂತ ಆ ಮಹಿಳೆಯ ಬಟ್ಟೆ ಪತ್ತೆಯಾಗಿರುವಂತ ಕಲ್ಕೆರೆಗೆ ನಮಗೆ ಬರೋದಿಲ್ಲ ಅನ್ನುವಂತ ಕಾರಣವನ್ನು ನೀಡಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿರಲಿಲ್ಲ ಅನ್ನುವಂತ ಪೊಲೀಸರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ SP ಯವರ ಜೊತೆಯಲ್ಲೂ ಸಹ ಅದೇ ಒಂದು ದೂರನ್ನ ಹೇಳ್ಕೊಂಡ್ರು. ಆದ್ರೆ ಈ ಮಹಿಳೆ ಕುಣಿಗಲ್ಗೆ ಮದುವೆಯಾಗಿದ್ದ,
ಬೇಲೂರು ತಾಲೂಕಿನ ಮತ್ತಾವರದ ಈ ಪ್ರಿಯಾಂಕಾ ತವ್ರ ಮನೆಗೆ ಹೋಗಿ ನಂತರದ ಮೊದಲು ಮದುವೆಗೆ ಹೋಗ್ತಾರೆ, ನಂತರ ಚಿಕ್ಕಮಗಳೂರು ಮದುವೆಯನ್ನು ಮುಗಿಸಿ ನಂತರ ಮತ್ತಾವರದಲ್ಲಿರುವಂತಹ ತಾಯಿ ಮನೆಗೆ ಹೋಗಿ ತಾಯಿ ಮನೆಯಿಂದ ಅಂದೇ ಸಂಜೆ ಬೇಲೂರು ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಬಸ್ ನಿಲ್ದಾಣಕ್ಕೆ ಬಂದು 7:30 ಸುಮಾರಿಗೆ ನಂತರದಲ್ಲೂ ಸಹ ಫೋನ್ ಮಾಡ್ತಾರೆ. 8 ಗಂಟೆಗೆ ಅವರ ಫೋನ್ ಡಿಸ್ಕನೆಕ್ಟ್ ಆಗುತ್ತೆ. ಅಂದ್ರೆ ಅವ್ರು ಯಾರು ಸಂಪರ್ಕ ಸಿಗಲ್ಲ. ಅವರ ಚಿಕ್ಕಮ್ಮ ಸೌಮ್ಯ ಅವರಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಕಡೆಯದಾಗಿ ನಮ್ಗೆ ಪರಿಚಿತರೊಬ್ಬರು ಸಿಕ್ಕಿದ್ದಾರೆ ಅಂತ ಹೇಳಿದ್ರು ಅಂತ ಅವರ ಚಿಕ್ಕಮ್ಮ ಸೌಮ್ಯ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಪರಿಚಿತರು ಯಾರು ಅನ್ನುವಂಥದ್ದು ಪ್ರಶ್ನೆ ಮೂಡಿದೆ. ಜೊತೆಗೆ ಆ ಮಾರ್ಗ ಮಧ್ಯೆ ಸುಮಾರು 20 ಕಿಲೋಮೀಟರ್ ಅಧಿಕ ದೂರದವರೆಗೆ ಬೇಲೂರಿನ ಮಾರ್ಗ ಮಧ್ಯೆ ಈ ಸ್ಥಳದಲ್ಲಿ ಯಾಕೆ ಅವರು ಇಲ್ಲಿ ಇಳಿದ್ರು ಅಥವಾ ಬೇರೆಯವರು ಹಣ ಮೈ ಮೇಲಿದ್ದಂತ ಚಿನ್ನಾಭರಣಕ್ಕಾಗಿ ಅವರನ್ನ ಅಥವಾ ಬೇರೆ ಡ್ರಾಪ್ ಕೊಡೋ ನೆಪದಲ್ಲಿ ಕರೆತಂದು ಏನಾದ್ರು ಈ ರೀತಿ ಮಾಡಿದ್ದಾರಾ ಅಥವಾ ಪರಿಚಿತರೆ ಕರೆತಂದು ಇಲ್ಲಿ ಮರ್ಡರ್ ಮಾಡಿದಾರಾ, ಅತ್ಯಾಚಾರ ಎಸಗಿ ಮರ್ಡರ್ ಮಾಡಲಾಗಿದೆ, ಈ ತರದ್ದೆಲ್ಲ ಪ್ರಶ್ನೆ ಮೂಡ್ತಾ ಇದೆ. ಹಾಸನ SP ಅವರೇ ಖುದ್ದು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಸ್ಥಳದಲ್ಲಿ ಈ ಒಂದು ಮಹಿಳೆಯ ದೇಹ ಕೆರೆಯಲ್ಲಿ ಇದ್ರೆ ಅದರ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದರ ಮೇಲ್ಭಾಗದಲ್ಲಿ ಕೆರೆಯ ದಡದಲ್ಲಿ ಬಟ್ಟೆಗಳು ಪತ್ತೆಯಾಗಿರೋದ್ರಿಂದ ಮಹಿಳೆಯ ದೇಹ ಕೆರೆಯಲ್ಲಿ ಇರಬಹುದು ಅನ್ನುವಂತ ಶಂಕೆ ಹಿನ್ನೆಲೆಯಲ್ಲಿ ಈಗ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅಗ್ನಿಶಾಮಕ ದಳದವರು. ಎಸ್, ಧನ್ಯವಾದ ಹರೀಶ್. ನಾಪತ್ತೆಯಾಗಿರೋ ಪ್ರಿಯಾಂಕಾ ಸಂಬಂಧಿ ಸೌಮ್ಯ ನಮ್ ಜೊತೆ ಫೋನಿನಲ್ಲಿದ್ದಾರೆ. ಸೌಮ್ಯ, ಐ ಥಿಂಕ್ ಕೊನೆ ಬಾರಿ ನಿಮ್ ಜೊತೆನೆ ಮಾತಾಡಿದ್ದು ಅನ್ಸುತ್ತೆ ಪ್ರಿಯಾಂಕಾ. ಹೌದು, ನನ್ನ ಹತ್ರನೇ ಲಾಸ್ಟ್ ಮಾತಾಡಿದ್ದು. ಏನ್ ಹೇಳಿದ್ರು ಸೌಮ್ಯ? ಎಲ್ಲಿ ಹೋಗ್ತಿದಾರಂತೆ? ಯಾರೋ ಪರಿಚಯಸ್ಥರು ಸಿಕ್ಕಿದ್ದಾರೆ ಅಂತ ಹೇಳಿದ್ರು ಅಂತ ನೀವು ಹೇಳ್ತಾ ಇದ್ರಿ ಬೈಟ್ ನಲ್ಲಿ. ಯಾರಂತೆ? ಯಾರ ಪರಿಚಯಸ್ಥರು? ಯಾರು ಅನ್ನೋಷ್ಟೊತ್ತಿಗೆ ಫೋನ್ ಕಟ್ ಆಗಿದೆ. ಆಂಟಿ ನಾನು ಹೊರಟೆ ಅಂತ ಹೇಳಿದಾಳೆ. ಹೇಳಿದ ತಕ್ಷಣ ಮತ್ತೆ ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ದಾರೆ ಅಷ್ಟೇ. ಅದ್ರ ಮೇಲೆ ನಮಗೆ ಫೋನ್ ಕಟ್ ಆಗಿದೆ. ನಾನು ಸರಿ, ಯಾರೋ ಒಂದು ನಿಮಿಷ ಹೇಳಿ ಸೌಮ್ಯ. ಸೌಮ್ಯ ಮಾತಾಡಿ. ಅಷ್ಟೊತ್ತಿಗೆ ಫೋನ್ ಕಟ್ ಆಗಿದೆ. ನಾನು ಮತ್ತೆ ರಿಟರ್ನ್ ಮಾಡ್ತಾ ಇದ್ದೀನಿ, ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ. ಓಕೆ, ತಿಂಡಿ ತಗೊಂಡಿದ್ದೀನಿ ಅಂತ ಹೇಳಿದ್ದಷ್ಟೇ ಅವಳು ನನಗೆ. ಆಮೇಲೆ ಅದೇ ಪರಿಚಯದವ್ರು ಸಿಕ್ಕಿದ್ರು ಆಂಟಿ ಅಂತ ಅಂದ್ಲು. ಅದು ಯಾರು ಅನ್ನೋ ಅಷ್ಟೊತ್ತಿಗೆ ಫೋನ್ ಕಾಲ್ ಕಟ್ ಆಗಿದೆ. ಅದು ಕೇಳಿಸ್ತಾ ಇರ್ಲಿಲ್ಲ ಗಾಳಿ ಸೌಂಡಿಗೆ. ಅದು ಅಷ್ಟೇ ಗಾಳಿ ಅಂದ್ರೆ ಯಾವ್ದ್ರಲ್ಲಿ ಟ್ರಾವೆಲ್ ಮಾಡ್ತಿದ್ರು ಅವ್ರು? ಯಾವ್ದ್ರಲ್ಲಿ ಹೊರಟಿದ್ರು? ಬಸ್ಸಲ್ಲಿ ಬಂದಿದ್ದು. ನಮ್ಮ ಊರಿಂದ ನಾವು ಬಸ್ ಹಚ್ಚಿದ್ವಿ ಸರ್, ಮತ್ತವರದಿಂದ ಬಸ್ ಹಚ್ಚಿದ್ವಿ ಸರ್ ಮೇಡಮ್ ಅವ್ರಿಗೆ. ಬಸ್ ಹಚ್ಚಿ ಸೌಮ್ಯ ಬಸ್ ಹಚ್ಚಿದಷ್ಟೇ ನಾವು. ಬೇಲೂರಿಗೆ ಬಂದು ಇಳ್ಕೊಂಡಿದ್ದಾಳೆ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ. ಮತ್ತೆ ನಮಗೆ ಬೇಲೂರು ಬಸ್ ಸ್ಟ್ಯಾಂಡ್ ಸರಿ ಇಲ್ಲ ಮೇಡಮ್. ಅಲ್ಲಿ CC ಕ್ಯಾಮ್ರಾ ನಮಗೆ ಗೊತ್ತಾಗ್ತಾರೆ, ಅಲ್ಲಿಂದ ಗೊತ್ತಾಗಿದೆ. ಆ CC ಕ್ಯಾಮ್ರಾ ಒಂದು ಗೊತ್ತಾಗಿದ್ದೀರಾ ಮೇಡಮ್ ನಮಗೆ? ಏನು ಎಲ್ಲ ಗೊತ್ತಾಗೋದು, ಹೆಂಗ್ ಹತ್ತಿದ್ದಾಳೆ ಇಲ್ವೋ ಅಂತೆಲ್ಲ ಗೊತ್ತಾಗೋದು. ಅಲ್ಲಿ ಫಸ್ಟ್ ಆಫ್ ಆಲ್ CC ಕ್ಯಾಮ್ರಾ ಇಲ್ಲ ಮೇಡಮ್ ಬೇಲೂರು ಬಸ್ ಸ್ಟ್ಯಾಂಡ್ ಅಲ್ಲಿ. ನಮಗೆ ಬೇಲೂರು ಬಸ್ ಸ್ಟ್ಯಾಂಡ್ CC ಕ್ಯಾಮ್ರಾ ಬೇಕು ಮೇಡಮ್. ಹಿಂದೆ ತರ ಎಲ್ಲರೂ ಬೇರೆ ಹೆಣ್ಮಕ್ಳಿಗೆಲ್ಲ ಆದ್ರೆ ಏನ್ ಮಾಡೋದು ಮೇಡಮ್? ಅಲ್ಲ, ಈಗ ಅಕ್ಕಪಕ್ಕದಲ್ಲಿ ಅಂಗಡಿಗಳಲ್ಲಂತೂ CCTV ಇರತ್ತೆ, ಗೊತ್ತಾಗಬಹುದು ಅನ್ಸುತ್ತೆ. ಆದ್ರೆ ಅಲ್ಲಿಂದ ಇಲ್ಲಿಗೆ ಹೆಂಗ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರು, ಯಾರು ಕರ್ಕೊಂಡ್ ಬಂದ್ರು ಅನ್ನೋದು ಬೇಕಲ್ಲ. ಅದು ಗೊತ್ತಿಲ್ಲ ಮೇಡಮ್. ಅದೇ ನಮಗೆ ತನಿಖೆ ಈಗ ಆಗ್ಬೇಕು, ಯಾರು ಏನು ಅನ್ನೋದು ಗೊತ್ತಾಗ್ಬೇಕು ಮೇಡಮ್ ನಮಗೆ. ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಇಷ್ಟ. ಅವಳು ನನಗೆ ಹೇಳಿದ್ದೆ ಇಷ್ಟು 8 ಗಂಟೆ 7 ನಿಮಿಷ ಫೋನ್ ಮಾಡಿದಾಳೆ ಆಂಟಿ ಹಿಂಗೆ ಹೊರಟೆ ಅಂತ. ಯಾರು ಏನು ಅನ್ನೋ ಅಷ್ಟೊತ್ತಿಗೆ ಫೋನ್ ಕಟ್ ಆಗಿದೆ. ಅಲ್ಲ, ಯಾರಾದ್ರೂ ಯಾರ ಜೊತೆ ಆದ್ರೂ ಜಗಳ ಗಿಗಳ ಏನಾದ್ರು ಇತ್ತ? ಏನು ಇಲ್ಲ ಮೇಡಮ್, ಜಗಳ ಗಿಗಳ ಏನೂ ಇಲ್ಲ. ತುಂಬಾ ಖುಷಿಯಾಗಿ ಹೊರಟ್ಲು ಮೇಡಮ್ ಅವಳು. ಯಾವಾಗ ಮದುವೆ ಆಗಿದ್ದು ಸೌಮ್ಯ ಪ್ರಿಯಾಂಕಾದು? ಯಾವಾಗ ಮದುವೆ ಯಾವಾಗ ಆಗಿದ್ದು? ಪ್ರಿಯಾಂಕಾ ಮದುವೆ ಆಗಿ 11 ವರ್ಷ ಆಯ್ತು ಮೇಡಮ್. 11 ವರ್ಷ. ಮಕ್ಳಿದಾರಾ? ಒಬ್ಬ ಮಗ ಇದ್ದಾನೆ ಮೇಡಮ್. 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಇದ್ದಾನೆ ಮಗ. ಇವ್ರೊಬ್ರೇ ಹೋಗಿದ್ರ ಮದುವೆಗೆ? ಮದ್ವೆಗೆ ಒಬ್ರೇ ಬಂದಿದ್ರು ಮೇಡಮ್. ಗುರುವಾರ ಬೆಳಗ್ಗೆ 10 ಗಂಟೆಗೆಲ್ಲ ಬಂದ್ಲು ಮೇಡಮ್. ಯಾರ್ದು ಮದುವೆ ಇದ್ದಿದ್ದು? ಒಟ್ಟಿಗೆ ಹೋಗಿದ್ದು ನಾವು. ಮದ್ವೆ ನಮ್ಮ ಅತ್ತೆ ಮಗಳದೇ ಇದ್ದಿದ್ದು. ಓಕೆ. ಸೊ ಮದುವೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ರು ಅವರು? ಮದ್ವೆ ಮುಗಿಸ್ಕೊಂಡು ಮನೆಗ್ ಬಂದ್ಲು ಮೇಡಮ್. ನಾವು ಮತ್ತೆ ಅವರ ಕೂರಿಗೆ ಬಂದು ಅಲ್ಲಿಂದ 6:30 ಹೊರಟು ಮೇಡಮ್ ನಾವು. ಅವಳು ಬಸ್ ಹಚ್ಬಿಟ್ಟು ಬಂದಿದ್ದಾರೆ. ಅವ್ರ ತಾಯಿನೇ ಬಸ್ ಹಚ್ಚಿದ್ದಾರೆ ಮೇಡಮ್ ಬೇಲೂರಿಂದ. ನಾನು ಅವ್ರ ಚಿಕ್ಕಮ್ಮ. ತಾಯಿ ನಾನು ಅಲ್ಲೇ ಒಡ್ಡೆ ಮನೆ ಪಕ್ಕನೇ ಮೇಡಮ್ ನಾವು. ಓಕೆ. ಬೇಲೂರಿಂದ ಎಲ್ಲಿಗೆ ಹೊರಟಿದ್ರು ಅವರು? ಬೇಲೂರಿಂದ ಅವಳು ಕುಣಿಗಲ್ಲಿಗೆ ಮೇಡಮ್. ಕುಣಿಗಲ್ಲಿಗೆ ಹೊರಟಿದ್ದು? ಕುಣಿಗಲ್ಲಿ. ಈಗ ಈ ಬಟ್ಟೆ ಮತ್ತೆ ಬ್ಯಾಗು ಇವೆಲ್ಲ ಸಿಕ್ಕಿದೆಯಲ್ಲ, ಬೇಲೂರಿಂದ ಎಷ್ಟು ದೂರದಲ್ಲಿ ಸಿಕ್ಕಿದೆ ಸೌಮ್ಯ? ಇದು ಆಲ್ಮೋಸ್ಟ್ ಕಿಲೋಮೀಟರ್ ಎಷ್ಟು ಅಂತ 20 ಕಿಲೋಮೀಟರ್ ಆಗ್ಬೋದು ಮೇಡಮ್ ಬೇಲೂರಿಂದ. 20 ಕಿಲೋಮೀಟರ್ ದೂರದಲ್ಲಿ? 18-20 ಕಿಲೋಮೀಟರ್ ಆಗುತ್ತೆ. ಹಂಗಾದ್ರೆ ಬಸ್ ಹತ್ತಿರೋ ಚಾನ್ಸಸ್ ಕಮ್ಮಿನಾ ನಿಮ್ ಪ್ರಕಾರ ನೀವು ನೋಡ್ತಾ ಇದ್ರೆ? ನಮ್ಮ ಇಲ್ಲಿ ಪ್ರಕಾರ ನಮಗೆ ಬಸ್ ಹತ್ತಿರೋದು ಕಡಿಮೆ ಇದೆ ಮೇಡಮ್. ಅವಳು ಮೈ ಮೇಲೆ ಒಡವೆ ಬೇರೆ ಇತ್ತು ಮೇಡಮ್. 2 ಎಳೆ ಮಾಂಗಲ್ಯ ಚೈನ್ ಇತ್ತು, ನೆಕ್ಲೆಸ್ ಇತ್ತು, ಹಾಲೆ, ಬಳೆ 2, ಉಂಗುರ 2 ಎಲ್ಲ ಇತ್ತು ಮೇಡಮ್.
ಇದಕ್ಕೋಸ್ಕರ ಯಾರೋ ಏನೋ ಚಿನ್ನಕ್ಕೋಸ್ಕರನೇ ಏನಾದ್ರು ಮಾಡಿದ್ದಾರೆ ಅನ್ನೋದು ನಮಗೆ ಮೇಡಮ್. ಅಲ್ಲ ಇವಾಗ ಯಾರ ಮೇಲಾದ್ರೂ ಡೌಟ್ ಇದೆಯಾ ನಿಮಗೆ ಮನೆ ಅಕ್ಕಪಕ್ಕದವರು? ಆ ಥರ ಎಲ್ಲ ಅನುಮಾನ ಇಲ್ಲ ಮೇಡಮ್ ನಮಗೆ. ಹಾ, ಯಾವಾಗ ಗೊತ್ತಾಯ್ತು ಈ ಬಟ್ಟೆ ಈ ಬ್ಯಾಗು ಯಾವಾಗ ಸಿಕ್ತು? ಬೆಳಗ್ಗೆ ನಿನ್ನೆ ಮೇಡಮ್, ನಿನ್ನೆ ಪಾದಯಾತ್ರೆ ಬರೋರಿಗೆ ಆಧಾರ್ ಕಾರ್ಡ್ ಸಿಕ್ಕಿದೆ ಮೇಡಮ್ ಈ ಸ್ಪಾಟ್ ಅಲ್ಲಿ. ಓಕೆ, ಈಗ ಸ್ಪಾಟ್ ಅಲ್ಲಿ ಸಿಕ್ಕಿದೆ. ಅವರು ಫೋನ್ ಮಾಡಿ, ಅದ್ರ ಗಂಡನ ನಂಬರ್ ಇತ್ತಲ್ಲ, ಆ ನಂಬರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಈ ತರ ಆಧಾರ್ ಕಾರ್ಡ್ ಯಾರೋ ಬಿಡಿಸ್ಕೊಂಡು ಹೋಗಿದ್ದಾರೆ ಹಂಗೆ ಅಂತ. ಆಗ ಆಧಾರ್ ಕಾರ್ಡ್ ಎಲ್ಲ ಅವ್ರ ಗಂಡಂಗ್ ಕುಣಿಗಲಲ್ಲಿ ಇದ್ರು, ಅಲ್ಲಿಂದ ತಕ್ಷಣ ಬಂದಿದ್ದಾರೆ. ನಮಗೆಲ್ಲ ಫೋನ್ ಮಾಡಿ ನಾವೆಲ್ಲ ಸ್ಟೇಷನ್ ಅಲ್ಲೇ ಇದ್ದು. ಆಮೇಲೆ ಇಲ್ಲಿ ಬಂದೆಲ್ಲ ಚೆಕ್ ಮಾಡೋರು ಮಾಡಿದ್ದಾರೆ ಮೇಡಮ್. ಇಲ್ಲಿ ಯಾವ್ದು ಏನು ಸಿಕ್ಕಿಲ್ಲ ಮಾಹಿತಿ. ಆ ಕೆರೆ ದಡದತ್ರನೇ ಸಿಕ್ಕಿದ್ಯಾ ಈ ಬ್ಯಾಗು ಮತ್ತೆ ಬಟ್ಟೆ ಎಲ್ಲ? ಬ್ಯಾಗ್ ಮೇಡಮ್ ಸ್ವಲ್ಪ ಈ ಕಡೆ ರೋಡ್ ಹೋಗಿದೆ, ಅಲ್ಲಿ ಸಿಕ್ಕಿದೆ. ಇನ್ನ ಬಟ್ಟೆ ಎಲ್ಲ ಕೆರೆ ದಡದಲ್ಲೇ ಸಿಕ್ಕಿದೆ, ಸ್ಲಿಪ್ಪರ್ ಎಲ್ಲ. ಅವ್ರದ್ದು ಮೊಬೈಲ್ ಟವರ್ ಏನಾದ್ರು ಗೊತ್ತಾಗಿದೆಯಾ ಸೌಮ್ಯ ಅವರೇ? ಪೊಲೀಸ್ ಏನಾದ್ರು ಹೇಳಿದ್ರಾ? ಸರ್ ನನಗೆ ಗುರುವಾರ ರಾತ್ರಿ 8 ಗಂಟೆ 7 ನಿಮಿಷಕ್ಕೆ ಫೋನ್ ಮಾಡಿದ್ದಾಳೆ ಸರ್ ನನಗೆ. ಅದೇ ಲಾಸ್ಟ್ ಫೋನು. ಮತ್ತೆ ನಾನು ಫೋನ್ ಮಾಡ್ತಿದ್ದೀನಿ, ಫೋನು ಹೋಗ್ತಾ ಇಲ್ಲ ಮೇಡಮ್ ಸರ್ ನನಗೆ. ನನಗೆ ಆಂಟಿ ಹೊರಟೆ ಅಂತ ಹೇಳಿದ್ದು, ನನಗೆ ನಿಮ್ಗೆ ಪರಿಚಯ ಇದ್ದವ್ರು ಯಾರು ಸಿಕ್ಕಿದ್ದಾರೆ ಅಂತ ಹೇಳಿದ್ದು ಅಷ್ಟೇ. ಅಷ್ಟೊತ್ತಿಗೆ ಫೋನ್ ಕಟ್ಟಾಯ್ತು ಸರ್. ಗಾಳಿ ಸೌಂಡಿಗೆ ಫೋನ್ ಕಟ್ಟಾಯ್ತು, ಇಲ್ಲ ಅವ್ರಿಗೆ ಏನಾದ್ರು ಮಾಡಿದ್ರು ನನಗೆ ಗೊತ್ತಿಲ್ಲ ಸರ್. ತಕ್ಷಣಕ್ಕೆ ನಾನೇ ಫೋನ್ ಮಾಡಿದ್ದೀನಿ, ಆ ಫೋನ್ ಅದು ರಿಸೀವ್ ಮಾಡ್ತಾ ಇರ್ಲಿಲ್ಲ. ಸೌಮ್ಯ, ಮೊಬೈಲ್ ಟವರ್ ಬಗ್ಗೆ ಏನಾದ್ರು ಪೊಲೀಸರು ಹೇಳ್ತಾ ಇದ್ದಾರಾ ಸೌಮ್ಯ? ಲಾಸ್ಟ್ ಮೊಬೈಲ್ ಟವರ್ ಇಲ್ಲಿ ಬೆಳಗ್ಗೆ ನಮಗೆ ಬಟ್ಟೆ ಸಿಕ್ಕಿದೆ ಅಂತ ನಮಗೆ ನಮ್ಮ ಅಳಿಯ ಫೋನ್ ಮಾಡಿದ್ರು ಸರ್. ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದು. ಬೆಳಗ್ಗೆ ಬಂದು ನೋಡಿದ್ರೆ ಕನ್ಫರ್ಮ್ ಬಟ್ಟೆ ಅವಳದೇ ಸರ್. ವ್ಯಾನಿಟಿ ಬ್ಯಾಗ್ ಅಲ್ಲಿ ಬಿದ್ದಿದೆ ಸರ್, ಬಟ್ಟೆ ಎಲ್ಲ ಇಲ್ಲಿ ಬಿದ್ದಿದಾವೆ. ಮೈ ಮೇಲೆ ಏನೂ ಇಲ್ಲ ಸರ್, ಎಲ್ಲಾ ಬಟ್ಟೆನೂ ಬಿಸಾಡ್ಬಿಟ್ಟಿದ್ದಾರೆ. ಈಗ ಅದೇ ಮುಂದೆ ಏನು ಅಂತ ಗೊತ್ತಿಲ್ಲ ಸರ್. ಎಲ್ಲಿ ಹಾಕಿದ್ದಾರೆ, ಏನ್ ಮಾಡಿದ್ದಾರೆ ಗೊತ್ತಿಲ್ಲ ಸರ್. ಒಡವೆ ಗಿಡವೆ ಏನೂ ಇಲ್ಲ ನಮಗೆ. ಸೌಮ್ಯ, ಮೊಬೈಲ್ ಏನಾದ್ರು ಸಿಕ್ತಾ ಪೊಲೀಸರಿಗೆ? ಮೊಬೈಲ್ ಸಿಕ್ಕಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅದು ಮೊಬೈಲ್ ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಅಲ್ಲಿ ಸ್ವಿಚ್ ಆಫ್ ಆಗಿದೆ ಅಂತ ಬರ್ತಾ ಇದೆ. ಅಂದ್ರೆ ಬೇಲೂರು ಹತ್ರನಾ ಅಥವಾ ಬೇಲೂರು ಈ ಜಾಗ ದಾಟ್ಕೊಂಡ? ಅದೇ ಈ ಸ್ಪಾಟ್ ನಾವ್ ಈಗ ಮಾತಾಡ್ತಿದೀವಲ್ಲ, ಆ ಸ್ಪಾಟ್ ಇಂದ ಮುಂದೆ ಎಲ್ಲೋ ಸಿಕ್ಕಿದೆ ಅಂತ ಹೇಳಿದ್ರು. ಲೊಕೇಶನ್ ಅಲ್ಲಿ ಸ್ವಿಚ್ ಆಫ್ ಆಗಿದೆ ಅಂತ ಬರ್ತಿದೆ. ಟವರ್ ಲೊಕೇಶನ್ ಅಲ್ಲಿ ಎಂಡ್ ಆಗಿದೆ. ಅಲ್ಲಿ ಎಂಡ್ ಆಗಿದೆ. ಅವ್ರ ಗಂಡ ಏನಾದ್ರು ಯಾರ ಮೇಲಾದ್ರೂ ಅನುಮಾನ ಪಡ್ತಾ ಇದ್ದಾರೆ? ಇಲ್ಲ ಮೇಡಮ್, ಗಂಡಂಗ್ ಆತರನು ಬೇರೆ ಯಾರು ಇಲ್ಲ. ಏನ್ ಜಾಬ್ ಮಾಡ್ತಾ ಇದ್ದಾರೆ ಸೌಮ್ಯ ಅವ್ರ ಗಂಡ, ಪ್ರಿಯಾಂಕಾ ಅವ್ರ ಗಂಡ? ಅವರು MSW ಕಾಂಟ್ರಾಕ್ಟರ್ ಮೇಡಮ್. ಕಾಂಟ್ರಾಕ್ಟ್ರು? ಓಕೆ. ಅವ್ರಿಗೆ ಏನಾದ್ರು ಜಗಳಗಳು? ಮೇಡಮ್ ಹಾ, ಅವಳದು ಒಂದು ಡಿಪಾರ್ಟ್ಮೆಂಟ್ ಯಾವ್ದೋ ಇದು ಎಂತ ಯೂರಿನ್ ಪೈಪ್ ಇದೆಯಲ್ಲ ಮೇಡಮ್, ಆ ಡಿಪಾರ್ಟ್ಮೆಂಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಳೆ ಅವಳು ಕುಣಿಗಲಲ್ಲಿ. ಪ್ರಿಯಾಂಕಾನು ಕೆಲಸ ಮಾಡ್ತಾ ಇದ್ದಾರೆ? ಪ್ರಿಯಾಂಕಾನು ಕೆಲಸ ಮಾಡ್ತಾ ಇದ್ಲು. ಬೇರೆ ಎಲ್ಲ ಆತರ ಎಲ್ಲ ಏನೂ ಇಲ್ಲ ಮೇಡಮ್. ಓಕೆ. ಅಷ್ಟು ತುಂಬಾ ಒಳ್ಳೆ ಹುಡುಗಿ ಮೇಡಮ್ ಅವಳು. ಇವಾಗ ಮದುವೆ ಬಿಟ್ಟು ಕೊನೆ ಸಲ ಯಾವಾಗ ಬಂದಿದ್ರಿ? ಏನಾದ್ರು ಏನು ಅಂತದ್ದೇನು ಇಲ್ಲ ಅಂತೀರಾ ನಿಮ್ ಪ್ರಕಾರ? ಆತರ ಎಲ್ಲ ಏನಿಲ್ಲ. ಇಲ್ಲ ಮೇಡಮ್. ಯಾರು ಜಗಳನೋ ದ್ವೇಷನೋ? ಇಲ್ಲ ಜಗಳ ಮಾಡೋ ಅಂತ ಹುಡುಗಿನೂ ಅಲ್ಲ, ದ್ವೇಷ ಇವ್ರು ಜಗಳ ಮಾಡ್ಬೇಕು ಅಂತಿಲ್ಲ. ಇವ್ರ ಮೇಲೆ ಯಾರಾದ್ರೂ ಜಗಳಕ್ಕೆ ಬಂದಿದ್ದು? ಇಲ್ಲ ಇವ್ರ ಮೇಲೂ ಆತರ ಎಲ್ಲ ಏನು ಇಲ್ಲ ಮೇಡಮ್. ಓಕೆ. ಇವಾಗ ನೀವು ಅಲ್ಲೇ ಇದ್ದೀರಾ? ಪ್ಲೇಸ್ ಅಲ್ಲೇ ಇದ್ದೀರಾ? ನಾವೀಗ ಇಲ್ಲೇ ಪ್ಲೇಸ್. ಏನೇನ್ ಸಿಕ್ಕಿದೆ ಸೌಮ್ಯ ಅಲ್ಲಿ ಸ್ಥಳದಲ್ಲಿ ಇದ್ದೀರಲ್ಲ ನೀವು? ಏನೇನ್ ಸಿಕ್ಕಿದೆ? ಅವಳದು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ ಮೇಡಮ್. ಅವಳದು ಇದು ಟಾಪ್ ಸಿಕ್ಕಿದೆ, ಮತ್ತೆ ಅವಳದು ಲೆಗ್ಗಿನ್ಸು, ಮತ್ತೆ ಒಳಗಡೆ ಹಾಕೊಳ್ಳೋದೆಲ್ಲ ಸಿಕ್ಕಿದೆ ಮೇಡಮ್. ಪ್ರತಿಯೊಂದು ಸಿಕ್ಕಿದೆ. ಸ್ಲಿಪ್ಪರ್ ಸಿಕ್ಕಿದೆ. ಓಕೆ. ಎಲ್ಲ ಸಿಕ್ಕಿದೆ. ಅದೆಲ್ಲ ಸಿಕ್ಕಿದ್ಮೇಲೆ ಇಲ್ಲೇ ಎಲ್ಲ ಏನಾರು ಆಗಿರ್ಬೋದಲ್ಲ ಅನ್ನೋದಕ್ಕೋಸ್ಕರ ಎಲ್ಲರನ್ನು ಕರ್ಸಿ ಹುಡುಕ್ತಾ ಇದಾರೆ. ಇನ್ನು ಏನು ಮಾಹಿತಿ ಸಿಕ್ತಿಲ್ಲ ಮೇಡಮ್. ಎಳ್ಕೊಂಡ್ ಹೋಗಿರೋದೇನಾದ್ರೂ ಗುರುತುಗಳಿವ್ಯಾ ನಿಮ್ಗೆ? ಏನಾದ್ರು ಕಾಣಿಸ್ತಿದ್ಯಾ ಅಲ್ಲಿ? ಯಾರಾದ್ರೂ ಆ ತರ ಎಲ್ಲ ಏನು ಕಾಣಿಸ್ತಾ ಮೇಡಮ್. ಒಂದೇ ಸ್ಲಿಪ್ಪರ್ ಕಾಣಿಸ್ತಾ ಇರೋದು. ಸ್ಲಿಪ್ಪರ್ ಇಲ್ಲ. ಬಟ್ಟೆ ಹರಿದಿದ್ದಾರೆ ಮೇಡಮ್. ಬಟ್ಟೆ ಟಾಪು ಸ್ವಲ್ಪ ಚೆಸ್ಟ್ ಹತ್ರ ಎಲ್ಲ ಹರಿದಿದ್ದಾರೆ. ಚೆಸ್ಟ್ ಹತ್ರ ಎಲ್ಲ ಹರಿದಿದ್ದಾರೆ ಮೇಡಮ್. ಪ್ಯಾಂಟ್ ಎಲ್ಲ ಉಲ್ಟಾ ಎಲ್ಲ ಬಿಚ್ಚ ಹಾಕಿದ್ದಾರೆ. ಈಗ ನೀವು ಅಲ್ಲಿ ಇದೀರಲ್ಲ, ಆ ಜಾಗದಿಂದ ಹತ್ತಿರದಲ್ಲಿ ಏನಾದ್ರೂ ಅಂಗಡಿಗಳಿವ್ಯಾ? ಯಾರಾದ್ರೂ ನೋಡಿದಾರಾ? ಇಲ್ಲಿ ಎಲ್ಲಾದ್ರೂ ತನಿಖೆ ಮಾಡಿದ್ರು ಮೇಡಮ್, ಇಲ್ಲಿ ಯಾರು ನೋಡಿಲ್ಲ ಅಂತ ಹೇಳ್ತಾರೆ. ಸುತ್ತಮುತ್ತ ಯಾವ್ದು ಅಂಗಡಿ ಇಲ್ಲ? ಒಂದ್ ಅಂಗಡಿ ಇದೆ ಮೇಡಮ್, ಯಾರು ನೋಡಿಲ್ಲ ಅಂತ. ಯಾರು ನೋಡಿಲ್ಲ. ಈಗ ಅಲ್ಲಿ 7:15 ಅಲ್ಲಿಂದ ಹೊರಟಿದ್ದಾರೆ ಅಂದ್ರೆ ಇಲ್ಲಿಗೆ ಬರೋದಕ್ಕೆ ಸುಮಾರು ಒಂದು 8 ಗಂಟೆ 8:15 ಆಗಿರುತ್ತೆ ಅನ್ಕೊಳ್ಳಿ. ಆಗಿರ್ಬೋದು ಮೇಡಮ್. ಅದೇ ನಮಗೆ ಹೊರಟೆಲ್ಲ ಆದ್ಮೇಲೆ ಏನಾದ್ರು ಅವಳಿಗೆ ಅಕಸ್ಮಾತ್ ಪರಿಚಯ ಇದ್ದವ್ರು ಅಂದಾಗ ಏನಾದ್ರು ಡೌಟ್ ಇದ್ದಾಗ ಏನಾದ್ರು ಹಚ್ಚಿದಾಳೋ ಏನೋ ಗೊತ್ತಿಲ್ಲ. ನನಗೆ ಫೋನ್ ಮಾಡಿದಾಳೋ ಏನೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಫೋನ್ ಕಟ್ ಆಗ್ಬಿಟ್ಟಿದೆ ಮೇಡಮ್. ಓಕೆ. ಫೋನ್ ಕಟ್ ಆಗಿದೆ ಅಂತ ನಾನು ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ಫೋನು ಏನು ರೆಸ್ಪಾನ್ಸ್ ಇಲ್ಲ. ಓಕೆ. ಆದಷ್ಟು ಬೇಗ ಏನು ಅಂತ ಗೊತ್ತಾಗ್ಲಿ ಸೌಮ್ಯ. ಧನ್ಯವಾದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಈಗ SP ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳಿ. ನಮಸ್ಕಾರ. ನಿನ್ನೆ ಬೇಲೂರು ಸ್ಟೇಷನ್ ಅಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು.
ಅದಾದಮೇಲೆ ಅರೆಹಳ್ಳಿಯೆಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತು ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆ್ಯಕ್ಚುಲಿ ಮದುವೆ ಆಗಿತ್ತು, ಅವರದು ಗಂಡನ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ ಅರೆಹಳ್ಳಿ PS ಜೂರಿಸ್ಡಿಕ್ಷನಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡಲಿಕ್ಕೆ. ಮತ್ತು ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಪ್ರೈಮರಿ ಮಾಹಿತಿ ಪ್ರಕಾರ. ಅದಾದ ನಂತರ ಅರೌಂಡ್ 8-7 ಇನ್ ದ ನೈಟ್ ಅವ್ರದ್ದು ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದ ನಂತರ ನಿನ್ನೆ ಬೆಳಿಗ್ಗೆ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಇವತ್ತು ಬೆಳಿಗ್ಗೆ ಬಟ್ಟೆಗಳು ಸಿಕ್ಕಿದೆ ಮತ್ತು ಒಂದು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ 3 ಕಡೆ ನಮಗೆ. ನಾವು ಎಲ್ಲ ಆಲ್ ಆ್ಯಂಗಲ್ಸ್ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ ಅವರಿಗೆ ರಿಕವರ್ ಮಾಡಲಿಕ್ಕೆ. ಹಾಂ, ಈ ಥರ ಅಲಿಗೇಷನ್ಸ್ ಇದ್ದರೆ ನಾವು ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆ್ಯಕ್ಷನ್. ನಮ್ಮವರು ಏನು ನೆಗ್ಲಿಜೆನ್ಸ್ ಮಾಡಿದರೆ ನಾವು ಟಾಲರೇಟ್ ಮಾಡಲ್ಲ. ಇದು ತುಂಬ ಸೀರಿಯಸ್ ಅಲಿಗೇಷನ್ ಇದೆ. ನಾವು ಎನ್ಕ್ವೈರಿ ಮಾಡಿಕೊಂಡು ವಿ ವಿಲ್ ಟೇಕ್ ನೆಸೆಸರಿ ಡಿಪಾರ್ಟ್ಮೆಂಟಲ್ ಆ್ಯಕ್ಷನ್. ಹೌದು, ಈ ಥರ ಆರೋಪ ಬಂದಿದೆ. ಬಟ್ ಅದು ಈ ಥರ ಇದ್ದರೆ ನಾನು ಹೇಳ್ತಾ ಇದ್ದೀನಿ, ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆ್ಯಕ್ಷನ್. ನಾವು ಎಲ್ಲ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ನಾನು ಬಂದಿದ್ದೀನಿ, ಎಲ್ಲ ನೋಡಿದ್ದೀನಿ. ಸಾಕಷ್ಟು ಎಫರ್ಟ್ಸ್ ನಾವು ಮಾಡ್ತಾ ಇದ್ದೀವಿ. ಅಲಿಗೇಷನ್ ಇದ್ರೆ ವಿ ವಿಲ್ ಟೇಕ್ ದ ಸ್ಟ್ರಿಕ್ಟೆಸ್ಟ್ ಪಾಸಿಬಲ್ ಆಕ್ಷನ್. ದಟ್ ದೇರ್ ಇಸ್ ನೋ ಡಿನೈಯಿಂಗ್ ದಟ್. ಮೇಡಮ್, ಕಡೆದಾಗಿ ಯಾರ ಜೊತೆ ಹೋದ್ರು ಆ ಥರದ್ದು ಏನಾದ್ರು ಸಸ್ಪೆಕ್ಟ್ಸ್? ಅದು ಟೆಕ್ನಿಕಲ್ ಅನಾಲಿಸಿಸ್ ನಮಗೆ ಮಾಡಬೇಕು. ಇನ್ನು ಇಟ್ ಇಸ್ ಸ್ಟಿಲ್ ಇನ್ ದ ಇನ್ವೆಸ್ಟಿಗೇಷನ್ ಸ್ಟೇಜ್. ಆಸ್ ನಾನು ಹೇಳಿದ್ದೀನಿ, ನಾವು ಎಲ್ಲ ಆ್ಯಂಗಲ್ಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಏನು ಮಾಹಿತಿ ಸಿಕ್ಕಿದ್ರೆ ನಾನು ಖಂಡಿತ ತಮ್ಮೆಲ್ಲರಿಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಹಾಂ, ಈ ಥರ ಅವರು ಹೇಳ್ತಿದ್ದಾರೆ, ಬಟ್ ಅವ್ರದ್ದು ಹೆಸರು ಅವರು ಹೇಳಿಲ್ಲ. ಸೊ ಅದಕ್ಕೆ ನಮಗೆ ಕೂಡ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾರ ಜೊತೆಗೆ ಹೋಗಿದ್ದಾರೆ ಅಂತ. ಬಟ್ ಅದು ಮಾಡಲಿಕ್ಕೆ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು. ಅದು ನಡೀತಾ ಇದೆ. ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಾವು ರಿಸಲ್ಟ್ ಕೊಡ್ತೀವಿ. ನಮಸ್ಕಾರ. ನಿನ್ನೆ ಬೇಲೂರು ಪ್ರಿಯಾಂಕಾ ಪತಿ ರುದ್ರೇಶ್ ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ರುದ್ರೇಶ್ ಅವರೇ, ಏನಾಯ್ತು? ಈಗ ಜಸ್ಟ್ ಸೌಮ್ಯ ಮಾತಾಡ್ತಾ ಇದ್ರು, 7:15 ಕಾಲ್ ಮಾಡಿ ಮಾತಾಡಿದಾರೆ, ಆಮೇಲೆ ಸುದ್ದಿ ಇಲ್ಲ, ಏನಾಗಿದೆ? 6:15 ಕಾಲ್ ಮಾಡಿದ್ರು ಮೇಡಮ್. ಗುರುವಾರ ಸಾಯಂಕಾಲ ಬೇಲೂರು ಕೈಮದ ಅಂತ ಅಲ್ಲಿಂದ ಊರಿಗೆ ಹೊರಡ್ತಾ ಇದ್ದೀನಿ ಕಾಲ್ ಮಾಡಿದ್ರು. ಅಲ್ಲಿಂದ ಹೊರಟ 6:15 ಸಾಯಂಕಾಲ 6:15 ಹೊರಟಾದ್ಮೇಲೆ ತಿರ್ಗಾ 8:30 ತನಕ ಫೋನ್ ಆನಲ್ಲಿದೆ. 8:30 ಮೇಲೆ ಫೋನ್ ಸ್ವಿಚ್ ಆಫ್ ಆಗಿದೆ. ಅಷ್ಟಿಂದ ಈಚೆಗೆ ನಮ್ಗೇನು ಮಾಹಿತಿ ಸಿಗ್ತಾ ಇಲ್ಲ ಮೇಡಮ್. 6:15 ನಿಮಗೆ ಕಾಲ್ ಮಾಡ್ತಾರೆ, 7:15 ಸೌಮ್ಯ ಅವ್ರಿಗೆ ಕಾಲ್ ಮಾಡ್ತಾರೆ. ಅದಾದ ಅರ್ಧ ಗಂಟೆಲಿ ಏನಾಯ್ತು ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ನಿಮಗೆ ಸುದ್ದಿ ಯಾವಾಗ ಬಂದ? ಅಂದ್ರೆ ಪ್ರಿಯಾಂಕಾ ಕಾಣಿಸ್ತಿಲ್ಲ, ಫೋನ್ ನಾಟ್ ರೀಚಬಲ್ ಇದೆ, ನಿಮಗೆ ಗೊತ್ತಾಗಿದ್ದು ಯಾವಾಗ? ಮೇಡಮ್ 9 ಗಂಟೆ 8:15 8:45 ಮೇಲೆ ನಾನು ಫೋನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಎಲ್ಲಿ ಬರ್ತಾ ಇದಾರೆ ಕೇಳೋಣ, ಹೋಗಿ ಕರ್ಕೊಂಬರಕ್ಕೆ ಅಂತ. 8:15 ಮೇಲೆ ಇಂದ ಫೋನ್ ಸ್ವಿಚ್, ನೈಟ್ ಫುಲ್ ಫೋನ್ ಸ್ವಿಚ್ ಆಫ್ ಇತ್ತು. ಹಾಗೂ ನಾನು ಡೌಟ್ ಬಂದು ಒಂದು 12 ಗಂಟೆಗೆ ಕುಣಿಗಲ್ಲಿಗೆ ಬಂದು ನೈಟ್ 12 ಬೆಳಗ್ಗೆ ತಕೊಂಡು ಕುಣಿಗಲ್ ಬಸ್ ಸ್ಟ್ಯಾಂಡ್ ನಲ್ಲೇ ವೇಟ್ ಮಾಡಿದೆ, ಯಾವ್ದಾರ ಬಸ್ಸಲ್ಲಿ ಬರ್ತಾರೇನೋ ಅಂತ. ಹಾಗೆ ಅದೇ ಬಸ್ಸಲ್ಲಿ ಅವರು ಬರ್ಲಿಲ್ಲ. ಬೆಳಗ್ಗೆ ಡೌಟ್ ಕೊಂಡಾಗಿ ಯಾವ್ದೋ ದಾರಿ ಹೋಗ್ಬೋದು, ಇಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ ಫೋನ್ ಮಾಡ್ಲಾಗಿ ನಾವು ಆಧಾರ್ ಕಾರ್ಡ್ ಅಡ್ರೆಸ್ ತಿಳ್ಕೊಂಡು ಇಲ್ಲಿಗೆ ಬಂದಾಗ ಇಲ್ಲಿ ಈ ತರ ಘಟನೆ ನಡೆದಿದೆ. ಪರ್ಸು ಬಟ್ಟೆಗಳೆಲ್ಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಸೌಮ್ಯ ಹೇಳ್ತಾ ಇದ್ರು ಮೈ ತುಂಬಾ ಒಡವೆ ಹಾಕೊಂಡಿದ್ರು ಅಂತ. ಏನೇನು? 150 ಗ್ರಾಮ್ ಒಡವೆ ಜಾಸ್ತಿ. 150 ಗ್ರಾಮ್ ಒಡವೆ. ಓಕೆ ಓಕೆ, ರೈಟ್ ರುದ್ರೇಶ್. ಆದಷ್ಟು ಬೇಗ ಏನಾಗಿದೆ ಅಂತ ಗೊತ್ತಾಗ್ಲಿ. ಧನ್ಯವಾದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.